ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಗಿಣ್ಣು ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾದ ರೆಡಿಮೇಡ್ಸ್ ಏನಂದರೆ 1 ಲೀಟ್ರ್ ಹಾಲು ಮತ್ತು ಅದಕ್ಕೆ 250 ಗ್ರಾಮ್ ಬೆಲ್ಲ ಮತ್ತು ಏಲಕ್ಕಿ ಬೇಕಾಗುತ್ತೆ. ಸೊ ನಾನಿವಾಗ ಹಾಲನ್ನ ಸೋಸ್ಕೊತಾ ಇದ್ದೀನಿ. ಸೊ ಅದೊಂದು ಪಾತ್ರೆಯಲ್ಲಿ ಸೋಸ್ಕೊಂಬಿಟ್ಟು ಅದಕ್ಕೆ ನಾನು ಕುಟ್ಟಿರುವಂಥ ಬೆಲ್ಲ ಮತ್ತು ಏಲಕ್ಕಿನ ನಾನಿವಾಗ ಪಾತ್ರೆ ಒಳಗಡೆ ಹಾಲು ಸೋಸ್ಕೊಂಬಿಟ್ಟು ಬೆಲ್ಲ ಮತ್ತು ಏಲಕ್ಕಿನ ನಾನೀಗ ಹಾಕ್ತಾಯಿದ್ದೀನಿ ಹಾಲಿಗೆ. ಸೊ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಅಂದರೆ ಅದು ಫುಲ್ಲು ನೀಟಾಗಿ ಕರಗೋ ತನಕ, ಅಂದರೆ ಒಂದು ಸ್ವಲ್ಪನೂ ಅದರೊಳಗಡೆ ಬೆಲ್ಲ ಇರಬಾರ್ದು. ಆ ಥರ ನಾವು ನೀಟಾಗಿ ಅದನ್ನು ಬ್ಲೆಂಡ್ ಮಾಡಿ ಚೆನ್ನಾಗಿ ಕಲಸಿದ್ರೆ ಸ್ವೀಟು ಚೆನ್ನಾಗಿ ಹತ್ಕೊಳುತ್ತೆ. ಇಲ್ಲಾಂದರೆ ಹಾಗೆ ತಳದಲ್ಲಿ ಇರುತ್ತೆ. ನೀಟಾಗಿ ಅದಕ್ಕೆ ಗಿಣ್ಣು ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸ್ಪೂನ್ ತಗೊಂಡು ನೀಟಾಗಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ಸೊ ಕಲಸಿದ ಆದಮೇಲೆ ನೋಡಿ, ಇವಾಗ ನಾವು ನೀಟಾಗಿ ಇವಾಗ ಬ್ಲೆಂಡ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಕದರಬೇಕು. ಕದರಿದ್ಮೇಲೆ ಅದು ಇದಾಗುತ್ತೆ. ಸೊ ನಾನಿವಾಗ ಏನು ಮಾಡಿದ್ದೀನಿ, ಸ್ಟವ್ ಹಚ್ಬಿಟ್ಟು ಸ್ಟವಲ್ಲಿ ಒಂದು ಕುಕ್ಕರ್ ಇಟ್ಟಿದ್ದೀನಿ. ನಾನೀಗ ಕುಕ್ಕರ್ ಒಳಗಡೆ 1 ಚಮಚ ನೀರು ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಅದು ಹವೆಗೆ ಬೆಂದ್ಕೊಬೇಕು. ನಾನಿವಾಗ ಒಂದು ಪಾತ್ರೆಯಲ್ಲಿ ಹಾಲು ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ನಾನು ಮುಚ್ತಾಯಿದ್ದೀನಿ. ಪ್ಲೇಟ್ನ ಮುಚ್ಚಿ ಅದಕ್ಕೆ ಕುಕ್ಕರ್ ಬಾಯಿನ ಮುಚ್ಚಬೇಕು. ಸೊ ಅದು ನೀಟಾಗಿ ಹವೆ ಒಳಗಡೆ ಬೆಂದ್ಕೊಬೇಕು. ಸುಮಾರು ಅರ್ಧ ಗಂಟೆ ನಾವು ಬೇಯಿಸ್ಬೇಕಾಗುತ್ತೆ. ಸೊ ಅಂದರೆ 20-30 ವಿಸಲ್ ಕುಕ್ಕರಲ್ಲಿ ವಿಸಲ್ ಆಗಬೇಕು. ಮಿನಿಮಮ್ 20 ವಿಸಲ್ ಆದರೆ ಅದು ನೀಟಾಗಿ ಚೆನ್ನಾಗಿ ಬ್ರೆಡ್ ಥರ ಕೇಕು ರೆಡಿ ಆಗುತ್ತೆ. ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೆ ಮಾಡಬೇಕು, ನಾವು ಒಂದು 20 ವಿಸಲ್ನ ನಾವು ನೋಡಿಸ್ಬೇಕು. 20 ವಿಸಲ್ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಟು ನೀಟಾಗಿ ತೆಗೆದಾದ್ಮೇಲೆ ಈ ಥರ ಬ್ರೆಡ್ ಥರ ಕೇಕು ರೆಡಿ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.